ಅಂಗಡಿ ತೆರೆದು ಚಿನ್ನಾಭರಣಗಳನ್ನು ಮಾರಾಟ ಮಾಡಲು ಆಭರಣ ಖರೀದಿಸುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದ ಇಬ್ಬರು ಖದೀಮರನ್ನ ಮಲ್ಲೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಲ್ಲೇಶ್ವರದಲ್ಲಿ ಮಾಹಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಆರೋಪಿ ಪರೇಶ್ ಸೋನಿ ಮಳಿಗೆ ತೆರೆದಿದ್ರು. ಮೇ 16ರಂದು ಗೌತಮ್ಗೆ ಕರೆ ಮಾಡಿ ತಮ್ಮ ಸಂಸ್ಥೆಗೆ ಭಾರೀ ಪ್ರಮಾಣದ ಆಭರಣಗಳು ಬೇಕಾಗಿವೆ ಎಂಬುದಾಗಿ ಹೇಳಿದ್ರು. ಹೀಗಾಗಿ ಮಲ್ಲೇಶ್ವರದ ಸಂಪಿಗೆ ರಸ್ತೆಯಲ್ಲಿ ಇರುವ ಕಚೇರಿಗೆ ಚಿನ್ನಾಭರಣಗಳ ಮಾದರಿಯನ್ನ ತಂದು ತೋರಿಸುವಂತೆ ತಿಳಿಸಿದ್ದಾರೆ. ನಗರಪೇಟೆಯ ಮೆಹ್ತಾ ಗೋಲ್ಡ್ ಮಳಿಗೆಯ ಮಾರಾಟ ವಿಭಾಗದ ವ್ಯವಸ್ಥಾಪಕರಾದ ಮಹೇಂದ್ರ ಕುಮಾರ್ ಜೈನ್ ಹಾಗೂ ಸಹಾಯಕ ವ್ಯವಸ್ಥಾಪಕನಾಗಿ ಗೌತಮ್ ಕೆಲಸ ಮಾಡುತ್ತಿದ್ದು, ಮಹೇಂದ್ರ ಕುಮಾರ್ ಜೈನ್ ಮತ್ತು ಸಿಬ್ಬಂದಿ ಪ್ರಕಾಶ್ ಮಲ್ಲೇಶ್ವರದಲ್ಲಿರುವ ಮಾಹಿ ಕಚೇರಿಗೆ ಆಭರಣಗಳ ಜೊತೆಗೆ ಬಂದು ಆಭರಣಗಳನ್ನ ತೋರಿಸುತ್ತಾ ಅವುಗಳ ಬಗ್ಗೆ ಜಾಗರೂಕರಾಗಿ ಇದ್ದರು. ಆರೋಪಿಗಳಾದ ಪರೇಶ್, ಸೋನಿ, ಶ್ಯಾಮ್ ಹಾಗೂ ಚಂದ್ರಶೇಖರ್ ಅವರು ಚಿನ್ನಾಭರಣಗಳ ಮಾದರಿಯನ್ನ ನೋಡಿ ಆಭರಣಗಳ ಫೋಟೋ ತೆಗೆಯುವ ನೆಪದಲ್ಲಿ ಪಕ್ಕದ ಕೋಣೆಗೆ ಆಭರಣಗಳನ್ನ ಕೊಂಡೊಯ್ದರು. ಸಮಯ ಕಳೆದರೂ ಆರೋಪಿಗಳು ಕೋಣೆಯಿಂದ ಹೊರಕ್ಕೆ ಬಂದಿರಲಿಲ್ಲ. ಕೋಣೆಯ ಒಳಗೆ ಹೋಗಿ ಪರಿಶೀಲಿಸಿದಾಗ ಆಭರಣ ಸಹಿತ ಆರೋಪಿಗಳು ಪರಾರಿಯಾಗಿರುವುದು ಗೊತ್ತಾಗಿ ಕೂಡಲೇ ಸಂತ್ರಸ್ತ ಮಹೇಂದ್ರ ಕುಮಾರ್ ಡಿ ಜೈನ್ ಮಲ್ಲೇಶ್ವರ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಭಾಗ್ಯವತಿ ಜೆ ಬಂತಿ ಅವರು ಮೋಸ ಮತ್ತು ಕಳವು ಪ್ರಕರಣಗಳನ್ನು ದಾಖಲಿಸಿಕೊಂಡು ಖದೀಮರ ಹೆಡೆಮುರಿ ಕಟ್ಟಲು ವಿಶೇಷ ತಂಡವನ್ನ ರಚಿಸಿ ತನಿಖೆಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡ ತಂಡಕ್ಕೆ ಶೇಷಾದ್ರಿಪುರಂನ ಆನಂದರಾವ್ ಸರ್ಕಲ್ನ ಬಳಿ ಓರ್ವನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ತನ್ನ ಸಹಚರರೊಂದಿಗೆ ಸೇರಿಕೊಂಡು ಚಿನ್ನಾಭರಣಗಳನ್ನು ಕಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಳ್ಳುತ್ತಾನೆ. ಮಹಾರಾಷ್ಟ್ರದ 49 ವರ್ಷದ ಪರೇಶ್ ಸೋನಿ ಹಾಗೂ 44 ವರ್ಷದ ಪ್ರವೀಣ್ ಅಲಿಯಾಸ್ ಪಪ್ಪು ಬಂಧಿತರು. ಮಹಾರಾಷ್ಟ್ರದಲ್ಲೂ ಆಭರಣ ಖರೀದಿಸುವುದಾಗಿ ನಂಬಿಸಿ ಆರೋಪಿಗಳು ವಂಚಿಸಿದ್ದರು. ಮಹಾರಾಷ್ಟ್ರದ 15 ಪೊಲೀಸ್ ಠಾಣೆಗಳಲ್ಲಿ ಆರೋಪಿಗಳ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಆರೋಪಿಗಳು ವಂಚಿಸಿದ್ದರು ಎಂಬ ಮಾಹಿತಿ ತನಿಖೆ ವೇಳೆ ಗೊತ್ತಾಗಿದೆ. ಶ್ಯಾಮ್ ಹಾಗೂ ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದು, ಇವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಂಧಿತ ಆರೋಪಿಗಳಿಂದ 1,64 ಲಕ್ಷ ರೂಪಾಯಿ ಮೌಲ್ಯದ 1 ಕೆಜಿ 8 ಗ್ರಾಂ ಚಿನ್ನದ ಗಟ್ಟಿ ಹಾಗೂ ಚಿನ್ನಾಭರಣಗಳನ್ನು ಮಲ್ಲೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿಮಗೆ ಗೊತ್ತಿದೆ, ಕಳೆದ ತಿಂಗಳ ಒಂದು 1 ಕೆಜಿಗಿಂತ ಜಾಸ್ತಿ ಗೋಲ್ಡ್ ಥೆಫ್ಟ್ ಆಗಿತ್ತು. ಅದರ ಬಗ್ಗೆ ನಮ್ಮ ನಾರ್ತ್ DCP ಮತ್ತು ಅವ್ರದ್ದು ಎಲ್ಲ ಸ್ಟಾಫ್, ಕ್ರೈಮ್ ಸ್ಟಾಫ್, ಮಲ್ಲೇಶ್ವರಂ ಪೊಲೀಸ್ದು ತುಂಬ ಒಳ್ಳೆ ಕೆಲಸ ಮಾಡಿ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯದಿಂದ ಆರೋಪಿ ಅವ್ರದ್ದು ಪತ್ತೆ ಮಾಡಿ ಆಲ್ಮೋಸ್ಟ್ 90% ರಿಕವರಿ ಆಗಿದೆ. ಅದರಲ್ಲಿ 1 ಕೆಜಿ 8 ಗ್ರಾಮ್ಸ್ ಗೋಲ್ಡ್, ಅಂದಾಜು 1.64 crores ವ್ಯಾಲ್ಯೂದು ರಿಕವರಿ ಆಗಿದೆ. ಇದರಲ್ಲಿ ಅವರು ಯಾರು ಪರ್ಚೇಸರ್ ಇದ್ದಾರೋ ಅವರು ಸೆಲ್ಲರ್ಗೆ ಒಂಥರ ಭರವಸೆ ಕೊಟ್ಟು, ನಾವು ಇಷ್ಟೆಲ್ಲ ನಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ನಾವು ಪರ್ಚೇಸ್ ಮಾಡ್ತೀವಿ ಅಂತ ಅಂಗಡಿಗೆ ಹೋಗಿ ಅಲ್ಲಿ 2-3 ಜನ ಒಟ್ಟಿಗೆ ಹೋಗಿದ್ರು ಪರ್ಚೇಸ್ ಮಾಡಲಿಕ್ಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಗೋಲ್ಡ್. ಒಬ್ಬ ಅದರಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಮತ್ತು ಡಿಸೈನ್ ಅಂತ ನೆಪದಲ್ಲಿ ಸೈಡಿಂದ ಯಾವುದು ಎಸ್ಕೇಪ್ ಆಗಿದ್ರು. ಇದು ಭಾಳ ಅವ್ರದ್ದು ರೆಗ್ಯುಲರ್ ಮೋಡಸ್ ಇದೆ ನಮಗೆ ಆಮೇಲೆ ಗೊತ್ತಾಯಿತು ಹಿಡಿದ ಮೇಲೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಒಂದೇ ಕೇಸ್ ರಿಜಿಸ್ಟರ್ ಆಗಿದೆ. ಆದರೆ ಬೇರೆ ಬೇರೆ ರಾಜ್ಯದಲ್ಲಿ 14ಕ್ಕಿಂತ ಜಾಸ್ತಿ ಕೇಸಸ್ ಈ ತಂಡದಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಸದ್ಯ 2 ಮೇನ್ ಆರೋಪಿಯವರು ಸಿಕ್ಕಿದರೆ ಇನ್ನೂ 2 ಆರೋಪಿ ಸಿಗಬೇಕು. ಅವ್ರ ಕಡೆಯಿಂದ ಸ್ವಲ್ಪ ರಿಕವರಿ ಬಾಕಿ ಇದೆ. ಆದರೆ ಇಲ್ಲಿವರೆಗೆ ಈ ಗ್ಯಾಂಗ್ ಬಗ್ಗೆ ಮಹಾರಾಷ್ಟ್ರದಲ್ಲಿ ಇರಲಿ ಅಥವಾ ಬೇರೆ ಕಡೆ ಯಾರೂ ಅರೆಸ್ಟ್ ಮಾಡಿಲ್ಲ. ಸೊ ನಮ್ಮದು ಅರೆಸ್ಟ್ ಆದಮೇಲೆ ಅವರು ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದೆ ಈ ಕೇಸಲ್ಲಿ ಪ್ರೋಗ್ರೆಸ್ ಆಗ್ತದೆ. ಸದ್ಯಕ್ಕೆ 2 ಆರೋಪಿದು ನಾವು ಮಾಡಿದ್ದೀವಿ. ಇನ್ನು 2 ಆರೋಪಿ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಉತ್ತರ ವಿಭಾಗದ DCP BS ನೇಮೇಗೌಡ IPS ಅವರ ನಿರ್ದೇಶನದಂತೆ ಮಲ್ಲೇಶ್ವರ ಉಪವಿಭಾಗದ ACP ಪ್ರಭಾವತಿ ಪಾಂಡುರಂಗ ಅವರ ಮಾರ್ಗದರ್ಶನದಲ್ಲಿ ಮಲ್ಲೇಶ್ವರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಭಾಗ್ಯವತಿ ಜೆ ಬಂತಿ ಅವರ ನೇತೃತ್ವದಲ್ಲಿ PSIಗಳಾದ ಅಮರಯ್ಯ, ಜಯಶ್ರೀ, ರಮೇಶ್, ASIಗಳಾದ ತಿಮ್ಮಾಚಾರಿ, ನಾಗರಾಜ್, ಸಿಬ್ಬಂದಿಗಳಾದ ಜಗದೀಶ್, ರಮೇಶ್, ಬೋರನಾಯಕ್, ದತ್ತು, ಮುತ್ತುರಾಜ್, ಭೀಮಾಶಂಕರ್, ಸಂತೋಷ್, ಬಸವರಾಜ್ ಅವರುಗಳ ತಂಡ ಖತರ್ನಾಕ್ ಖದೀಮರನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ IPS ಅವರು
ಮಲ್ಲೇಶ್ವರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಭಾಗ್ಯವತಿ ಜೇಬಂತಿ ಮತ್ತು ಅಧಿಕಾರಿ ಸಿಬ್ಬಂದಿಗಳ ಭರ್ಜರಿ ಕಾರ್ಯಾಚರಣೆಯನ್ನ ಮೆಚ್ಚಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದರು.